ರೆಬಲ್ ಸ್ಟಾರ್ ಪ್ರಭಾಸ್ ಅವರ ಬಹುನಿರೀಕ್ಷಿತ ದಿ ರಾಜ್ ಸಾಬ್ ಚಿತ್ರದ ಟ್ರೇಲರ್ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಇದು ಬರೀ ಹಾರರ್ ಕಾಮಿಡಿಯಲ್ಲ, ಇದರ ಹಿಂದೆ ದೊಡ್ಡ ಫ್ಯಾಂಟಸಿ ಪ್ರಪಂಚವೇ ಅಡಗಿದೆ ಅನ್ನೋದು ಈಗ ಸಾಬೀತಾಗಿದೆ. ಟ್ರೇಲರ್ನಲ್ಲಿ ನೀವು ಗಮನಿಸದ ಕೆಲವು ಗುಪ್ತ ವಿಚಾರಗಳು ಯಾವುವು? ಪ್ರಭಾಸ್ ಮತ್ತು ಸಂಜಯ್ ದತ್ ನಡುವಿನ ಆ ರಹಸ್ಯವೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಟ್ರೇಲರ್ ಶುರುವಾಗೋದು ಪ್ರಭಾಸ್ ಅವರ ಕಾಮಿಡಿ ಶೇಡ್ನಿಂದ. ಪ್ರಭಾಸ್ ಇಲ್ಲಿ ಒಬ್ಬ ಸಾಮಾನ್ಯ ಯುವಕನಾಗಿ ಕಾಣಿಸಿಕೊಳ್ತಾರೆ. ಅವರಿಗೆ ತೀವ್ರವಾದ ಆರ್ಥಿಕ ಸಮಸ್ಯೆ ಇರುತ್ತೆ. ಈ ಸಮಸ್ಯೆಯಿಂದ ಹೊರಬರಲು ಅವರು ತಮ್ಮ ಪೂರ್ವಜರ ಆಸ್ತಿಯಾದ ಒಂದು ಭವ್ಯವಾದ ಹವೇಲಿಯನ್ನು ವಶಪಡಿಸಿಕೊಳ್ಳಲು ಹೋಗ್ತಾರೆ. ಆದರೆ ಅಲ್ಲಿ ಅವರಿಗೆ ಕಾದಿರೋದು ಬರೀ ಆಸ್ತಿಯಲ್ಲ, ಬದಲಿಗೆ ಭೀಕರವಾದ ಅತಿಮಾನುಷ ಶಕ್ತಿಗಳು. ಈ ಸಿನಿಮಾದ ಅತಿದೊಡ್ಡ ಟ್ವಿಸ್ಟ್ ಅಂದ್ರೆ ಸಂಜಯ್ ದತ್ ಅವರ ಪಾತ್ರ. ಅವರು ಈ ಹವೇಲಿಯಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ರಾಜ ಕನಕರಾಜು. ಟ್ರೇಲರ್ ಪ್ರಕಾರ ಅವರು ಪ್ರಭಾಸ್ ಅವರ ಅಜ್ಜನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಟ್ರೇಲರ್ನ ಕೊನೆಯಲ್ಲಿ ಪ್ರಭಾಸ್ ಅವರ ಆ ಜೋಕರ್ ಗೆಟಪ್ ಎಲ್ಲರ ಗಮನ ಸೆಳೆದಿದೆ. ಇದು ಬಹುಶಃ ಕನಕರಾಜುವಿನ ಆತ್ಮ ಪ್ರಭಾಸ್ ಅವರ ಮೇಲೆ ಪ್ರಭಾವ ಬೀರುತ್ತಿರಬಹುದು, ಅಥವಾ ಪ್ರಭಾಸ್ ಅವರೇ ಆ ಹವೇಲಿಯ ರಹಸ್ಯ ಬಿಡಿಸಲು ಧರಿಸುವ ವೇಷವಾಗಿರಬಹುದು. ಸಂಜಯ್ ದತ್ ಮತ್ತು ಪ್ರಭಾಸ್ ನಡುವಿನ ಸಂಘರ್ಷ ಕೇವಲ ಭೂತ ಮನುಷ್ಯನ ನಡುವಿನದ್ದಲ್ಲ, ಇದು ಒಂದು ರಾಯಲ್ ಆಸ್ತಿಗಾಗಿ ನಡೆಯುವ ಸಮರ ಅನ್ನೋದು ಟ್ರೇಲರ್ನಲ್ಲಿ ಸ್ಪಷ್ಟವಾಗುತ್ತೆ. ಬೋಮನ್ ಇರಾನಿಯವರು ಇಲ್ಲಿ ಒಬ್ಬ ಸೈಕಿಯಾಟ್ರಿಸ್ಟ್ ಮತ್ತು ಹೈಪ್ನೋಟಿಸ್ಟ್ ಆಗಿ ಕಾಣಿಸಿಕೊಳ್ತಿದ್ದಾರೆ. ಅವರು ಪ್ರಭಾಸ್ ಅವರನ್ನು ಒಂದು ಹಳೆಯ ಮನೆಯ ರಹಸ್ಯದೊಳಗೆ ಕರೆದೊಯ್ತಾರೆ. ಹಾರರ್ ಸಿನಿಮಾದಲ್ಲಿ ಸೈಕಿಯಾಟ್ರಿಸ್ಟ್ ಪಾತ್ರ ಬಂದಾಗ ಅಲ್ಲಿ ಮಾನಸಿಕ ಸಮಸ್ಯೆ ಮತ್ತು ಆತ್ಮಗಳ ನಡುವೆ ಒಂದು ತೆಳುವಾದ ಗೆರೆ ಇರುತ್ತೆ. ಇದು ಸಿನಿಮಾದ ಸಸ್ಪೆನ್ಸ್ ಅನ್ನು ಇನ್ನಷ್ಟು ಹೆಚ್ಚಿಸಿದೆ. ಗ್ರಾಫಿಕ್ಸ್ ಮತ್ತು ಆ ಭವ್ಯವಾದ ಸೆಟ್ಗಳು ಹಾಲಿವುಡ್ ಮಟ್ಟದ ಫ್ಯಾಂಟಸಿ ಅನುಭವ ನೀಡುತ್ತಿವೆ. ಅದರಲ್ಲೂ ಆ ಕ್ರಾಕೋಡೈಲ್ ಎಂಟ್ರಿ ಸೀನ್ ಸಖತ್ ಇಂಪ್ರೆಸಿವ್ ಆಗಿದೆ. ತಮನ್ ಅವರ ಬಿಜಿಎಂ ಮತ್ತು ಸಾಂಗ್ಸ್ ಈಗಾಗಲೇ ಹಿಟ್ ಆಗಿವೆ. ಹಾರರ್ ಸೀನ್ಸ್ಗಳಲ್ಲಿರೋ ಆ ಹಾಂಟಿಂಗ್ ಮ್ಯೂಸಿಕ್ ಸಿನಿಮಾಗೆ ದೊಡ್ಡ ಪ್ಲಸ್. ಮಾಳವಿಕಾ ಮೋಹನನ್, ನಿಧಿ ಅಗರ್ವಾಲ್ ಮತ್ತು ಝರೀನಾ ವಹಾಬ್ ಅವರ ಪಾತ್ರಗಳು ಕಥೆಗೆ ಇಮೋಷನಲ್ ಮತ್ತು ಗ್ಲಾಮರ್ ಟಚ್ ನೀಡಿವೆ. ನಿರ್ದೇಶಕ ಮಾರುತಿಯವರು ನಮಗೆ ವಿಂಟೇಜ್ ಪ್ರಭಾಸ್ ಅವರನ್ನು ಮರಳಿ ತಂದಿದ್ದಾರೆ. 3 ಗಂಟೆ 10 ನಿಮಿಷಗಳ ಸುದೀರ್ಘ ರನ್ ಟೈಮ್ ಇರೋ ಈ ಸಿನಿಮಾ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ರೆ ಜನವರಿ 9, 2026ರಂದು ರಿಲೀಸ್ ಆಗ್ತಿದೆ. ಕಲ್ಕಿ ನಂತರ ಪ್ರಭಾಸ್ ಅವರ ಮ್ಯಾಜಿಕಲ್ ರನ್ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನಿಮಗೆ ಟ್ರೇಲರ್ನಲ್ಲಿ ಯಾವ ಟ್ವಿಸ್ಟ್ ಅತಿ ಹೆಚ್ಚು ಇಷ್ಟವಾಯಿತು? ಪ್ರಭಾಸ್ ಅವರ ರಾಜ್ ಸಾಬ್ ಗೆಟಪ್ ಹೇಗಿದೆ? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಶ್ಲೇಷಣೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.